ಐ ಥಿಂಕ್ ನೀವು ಗೊತ್ತಿಲ್ಲ ಐ ಮೇ ಬಿ ರಾಂಗ್ ಇಂಗ್ಲಿಷ್ ಮೀಡಿಯಂ ಅನ್ಸುತ್ತೆ ನೋಡಿದ್ರೆ ಇಂಗ್ಲಿಷ್ ಮೀಡಿಯಂ ರೈಟ್ ಪಕ್ಕ ಸರ್ಕಾರಿ ಶಾಲೆ ಅಂತ ಹೇಳಿದ್ರು ಅವಾಗ ಮಾತಾಡುವಾಗ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆನೇ ಆದ್ರೆ ನನ್ನ ಕೇಂದ್ರೀಯ ವಿದ್ಯಾಲಯ ಕೆವಿ ಕರೆಕ್ಟ್. ಸೊ ನಮಗೆ ನಾನು ಓದೋ ಸಂದರ್ಭದಲ್ಲಿ ಕನ್ನಡ ಇರಲಿಲ್ಲ, ಕನ್ನಡ ಹೇಳ್ಕೊಟ್ಟಿಲ್ಲ ನಮ್ಮ ಶಾಲೆಯಲ್ಲಿ. ಕರೆಕ್ಟ್ ಹೌದು. ಕೂಡ ನಾನು ಸ್ವಇಚ್ಛೆಯಿಂದ ಕಲ್ತಿರೋದು. ನಾನು ಸಂಗೀತದ ಇದು ಎಕ್ಸಾಮಿನೇಷನ್ ತಗೊಂಡಿದ್ದೆ, ಅದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ತೊಗೊಳಕ್ಕೆ ಅವಕಾಶ ಇತ್ತು. ನಾನು ಬೇಕು ಅಂತ ಕನ್ನಡದಲ್ಲೇ ತಗೊಂಡು ಕನ್ನಡ ಇಂದ ಕಲಿತು ಕನ್ನಡದಲ್ಲೇ ಪರೀಕ್ಷೆ ನಾನು ಪಾಸ್ ಆಗಿದ್ದು. ಹೋಗಿ ಬ್ಯಾರಿಸ್ಟರ್ ಆಗಿ ವಾಪಸ್ ಒಂದು ಬ್ಯಾರಿಸ್ಟರ್ ಟರ್ನ್ಡ್ ಹೀರೋ ಯು ಆರ್ ದ ಒನ್ ಅಂತ ಅನ್ಸುತ್ತೆ ನಮಗೆ ಸ್ಯಾಂಡಲ್ವುಡ್ನಲ್ಲಿ. ಅಂದರೆ ನನಗೆ ನಮ್ಮ ತಂದೆ ತಾಯಿಯವ್ರದ್ದು ಆಸೆ ಏನಾಗಿತ್ತು ಅಂದರೆ ಮಗ ಓದಬೇಕು, IAS ಆಫೀಸರ್ ಆಗಬೇಕು ಅನ್ನೋದಿತ್ತು. ನನಗೂ ಅದೇ ಇತ್ತು ಚಿಕ್ಕವನಿದ್ದಾಗ. ಆಮೇಲೆ ಸಮಾಜದ ಜ್ಞಾನ ಇನ್ನದಷ್ಟು ಬೆಳೆದಂಗೆ ಮನಸ್ಸಿಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು, ಅದೇ ಎಲ್ಲದಕ್ಕಿಂತ ಮುಖ್ಯ ಅಂತ ಅನ್ಸೋಕ್ಕೆ ಶುರು ಆಯಿತು ನನಗೆ. ನಾನು ಲಾಯರ್ ವೃತ್ತಿನ ನಾನು ಅದನ್ನೇನು ಓದಬೇಕಾದ್ರೂ ಕೂಡ ನಾನು ಅಷ್ಟೇ ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೀನಿ. ನಾನು ಬ್ರಿಟನ್ಗೆ ಹೋದಾಗಲೂ ಕೂಡ ಈಗ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದನ್ನು ನಾನು ಅಷ್ಟೇ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸರ್ 5-10 ಸೆಕೆಂಡು ಸ್ಕ್ರೀನ್ ಮೇಲೆ ಬಂದರೆ ಸಾಕು ಅಂತ ಆಸೆ ಪಡುವಂಥ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅದ್ರ ಮಧ್ಯೆ ಗತವೈಭವದಂಥ ಒಂದು ದೊಡ್ಡ ಭಾರತೀಯ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವಂಥ ಅವಕಾಶ ನನಗೆ ಮೊದಲನೇ ಚಿತ್ರದಲ್ಲೇ ಸಿಕ್ಕಿರೋದ್ರಿಂದ ಅದನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಸಣ್ಣದಾಗಿ ತೊಗೊಂಡಿಲ್ಲ. ಅದನ್ನು ತುಂಬ ಪ್ರಾಮಾಣಿಕವಾಗಿ ಕಣ್ಗೊತ್ಕೊಂಡು ಕಲಾ ಸರಸ್ವತಿಗೆ ನನ್ನನ್ನು ನಾನು ಯಾವ ರೀತಿ ಅರ್ಪಿಸ್ಬೇಕೋ ಅರ್ಪಿಸಿ ಕೆಲಸ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಏನಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಲ್ಲ, ಗೊತ್ತಾಯ್ತಲ್ಲ. ಲಾ ಸ್ಟೂಡೆಂಟ್ ಬ್ಯಾರಿಸ್ಟರ್, ಅದು ಬ್ರಿಟನ್ ಇಂದ ಮುಗಿಸ್ಕೊಂಡು ಬಂದಿರೋ ಲಾಯರ್ ಅಲ್ಲ, ಬ್ಯಾರಿಸ್ಟರ್. ಎಲ್ಲ ಪಾಯಿಂಟ್ ನೀಟಾಗಿ ಇಟ್ಕೊಂಡಿರ್ತಾರೆ. ಯಾವಾಗ್ಲೂ ಅವ್ರ ಹತ್ರ ಏನೇ ಮಾತಾಡ್ಬೇಕು ಅಂದ್ರೆ ಎಲ್ಲ ಪಾಯಿಂಟ್ ಇದು ಟ್ಯಾಬ್ ಓಪನ್ ಆಗುತ್ತೆ ಅನ್ಸುತ್ತೆ. ನನ್ ದರ್ಶನ್ದವ್ರು ಇದೆಲ್ಲ ಏನ್ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಗೊತ್ತಾಗ್ತದೆ ಇವಾಗ. ಈಗ ಒಂದು ಚಿಕ್ಕ ಕ್ವಿಜ್. ಐ ಥಿಂಕ್ KV ಅವ್ರು ಕನ್ನಡ ಕಲ್ತಿರೋದ್ರಿಂದ ಅವ್ರಿಗೆ ಹೆಚ್ಚು ನಾನು ಕೇಳಲ್ಲ, ಆಶಿಕಂಗೆ ಕೇಳೋಣ. ವರ್ಣಮಾಲೆ ಸಾಂಗ್ ಮಾಡಿದೀರಾ, ಎಷ್ಟಿದೆ ವರ್ಣಮಾಲೆಯಲ್ಲಿ ನಮ್ಮ ಅಕ್ಷರಗಳು? 46. ಕರೆಕ್ಟ್? 46 ಸರ್ ಈಗ ಯಾವುದು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಡಿ. ಬ್ರೇಕಿಂಗ್ ನ್ಯೂಸ್ ಏನಿಲ್ಲ. 49. ಓ ಓಕೆ 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 ಓಕೆ. ಸರ್ ಎಷ್ಟು ವಿಧ? ಈಗ ವರ್ಣಮಾಲೆಯಲ್ಲಿ ಎಷ್ಟು ಭಾಗಗಳಿವೆ? ಅಲ್ಲ, ನೀವು ವರ್ಣಮಾಲೆ ಸಾಂಗ್ ಮಾಡಿದಿರಿ, ಅಫ್ಕೋರ್ಸ್ ಯು ಹ್ಯಾವ್ ಟು, ಅಥವಾ ಗೂಗಲ್ ಆದ್ರೂ ಮಾಡಿರ್ಬೇಕು. ಈಗ ಫೋನ್ ಕೊಡಲ್ಲ ಕೈಗೆ, ಡಿಸ್ಕಸ್ ಮಾಡಿ. ಹೇಳಿ ಹೇಳಿ. ಅಕ್ಕ ನಾನು ನಾನೇ ಕಲ್ತ್ಕೊಂಡಿರೋದು, ನನಗೆ ಯಾರು ಹೇಳ್ಕೊಟ್ಟಿಲ್ಲ. ಗೊತ್ತಿರ್ಬೇಕಲ್ವಾ ಇವರು ಒಂದು ಕರೆಕ್ಟ್ ನೀವು ಹೇಳ್ತಾ ಇರೋದು 3 ಯಾವುದು? ಆ ಇಂದ ಅಹಂ, ಕ ಇಂದ ಜನ, ಅದು 4 ಲೈನ್ ಬರುತ್ತೆ, ಅದು ಅಷ್ಟು ಗೊತ್ತಿಲ್ಲ. ಆಮೇಲೆ ಯಾರ ಲಾವ ವಂಡರ್ಫುಲ್. 3 ಸ್ವರಗಳು, ವ್ಯಂಜನಗಳು ಮತ್ತೆ ಯೋಗವಾಹಗಳು. ಯೋಗವಾಹಗಳು, ಓಕೆ. ಸ್ವರಗಳು, ವ್ಯಂಜನಗಳು. ನೀವು ಓದಿರೋದು ಹೇಳಿ ಸರ್. ಈಗ ನಾನು ಕೇಳ್ತಾ ಇದ್ದೀನಿ, ನೀವು ಹೇಳಿಲ್ಲ ಅಂದ್ರೆ ನಾನೇ ಹೇಳ್ಬೇಕಲ್ಲ. ಸರ್ಕಾರಿ ಶಾಲೆನಾ? ನೋಡಿ, ಸರ್ಕಾರಿ ಕನ್ನಡ ಮೀಡಿಯಂ ಶಾಲೆ 7ನೇ ತರಗತಿ ತನಕ, ಆಮೇಲೆ ಮತ್ತೆ ಇಂಗ್ಲಿಷ್ ಮೀಡಿಯಂಗೆ ಬಂದು ಮತ್ತೆ ಇದೆಲ್ಲ ಮಾಡಿ ಸರ್ಕಸ್ ಮಾಡಿ ಕೊನೆಗೆ ಮೀಡಿಯಾದಲ್ಲಿ ಸೇರ್ಕೊಂಡಿರೋದು. ಸ್ವರಗಳಲ್ಲಿ ಯಾವ್ಯಾವುದು ಭಾಗಗಳು? ಅದೊಳಗೆ ಐ ಡೋಂಟ್ ನೋ ಇಫ್ ದಟ್ ಇಸ್ ರೈಟ್. ಅದೇ ಇದೆಲ್ಲ ಕಟ್ ಮಾಡಕ್ಕೆ ಹೇಳ್ಬಿಡ್ಬೇಕು. ಬಿಲ್ಡಪ್ ಕೊಟ್ರಲ್ಲ ನಾನು. ಇದೆಯಲ್ಲ ರಸಸ್ವರ, ದೀರ್ಘಸ್ವರ, ಇನ್ನೊಂದಿದೆ ಪ್ಲುತ್ವಸ್ವರ. 3 ರಸಸ್ವರ, ದೀರ್ಘಸ್ವರ. ವ್ಯಂಜನದಲ್ಲಿ ನನ್ನೇ ಇದೆ ಇಲ್ಲಿ. ನಾನಿದು ಬೇರೆ ಆಕ್ಟ್ರೆಸ್ ಕೇಳಕ್ಕಾಗಲ್ಲ, ಬಿಕಾಸ್ ನಿಮ್ಮ ಸಾಂಗು ನಿಮ್ಮಲ್ಲಿ ಇದೆ. ವರ್ಣಮಾಲೆ ಪೂರ್ತಿ ನೀವು ಹೇಳಿದಿರಿ, ಹೇಳಬೇಕು. ಯಾವ್ದು? ಕಮಾನ್. ಗೊತ್ತಿಲ್ಲ, ಐ ಡೋಂಟ್ ನೋ. ವರ್ಗೀಯ ವ್ಯಂಜನಗಳು ಬರುತ್ತೆ. ಸೊ ಬಟ್ ಅಲ್ಪ ಪ್ರಾಣ ಯಾವುದು, ಮಹಾಪ್ರಾಣ ಯಾವುದು? ನಿಮ್ ಸಿನಿಮಾದಲ್ಲೇ ಇರೋದು ಅಲ್ಪ ಪ್ರಾಣ ಯಾವುದು? ಆ ತರ ತಾನೆ. ಅಂದ್ರೆ ಬಿಡಿ, ಅದು ಸ್ವರಗಳಿಗೆ ಹೊರಟೋಯ್ತು. ಈಗ ವ್ಯಂಜನಗಳಲ್ಲಿ ಅಲ್ಪ ಸ್ವರ, ದೀರ್ಘ ಸ್ವರ ಬರೋದು ಇಲ್ಲಿ. ಅಲ್ಲಿ ರಸಸ್ವರ, ದೀರ್ಘ ಸ್ವರ. ರಸಸ್ವರ, ದೀರ್ಘ ಸ್ವರ. ಆಗೋಯ್ತು. ಹೌದು, ಅವ್ರದ್ದು ಸಾಂಗ್ ಅಲ್ವಾ? ಕೇಳಿ ನೀವು ಅವ್ರ ಕಡೆನೂ ಕೇಳಬೇಕು. ನಾನು ಫಸ್ಟ್ 2 ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಹೌದು,
20 ಸಿನಿಮಾ ಸರ್, ಅವರೇ ಆನ್ಸರ್ ಮಾಡಬೇಕು. 20 ಸಿನಿಮಾಗೂ ಕಾಗುಣಿತಗೂ ಏನ್ರಿ ಸಂಬಂಧ? ಕ ಚ ಟ ಇವೆಲ್ಲವೂ ಕೂಡ ಹ್ರಸ್ವ ಸ್ವರಗಳು. ಖ ಘ ಇವೆಲ್ಲವೂ ಕೂಡ ದೀರ್ಘ ಸ್ವರಗಳು. ಅಲ್ಪ ಪ್ರಾಣ ಮಹಾಪ್ರಾಣ. ಕ ಅಲ್ಪ ಪ್ರಾಣ, ಖ ಮಹಾಪ್ರಾಣ. ಗ ಘ ಜ ಝ ಟ ಠ ಡ ಢ. ಸ್ಕೂಲ್ಗೆ ವಾಪಸ್ ಹೋಗಿ ಬಂದಂಗಾಯ್ತು ಅಲ್ವಾ? ಸೂಪರ್ ಸೂಪರ್. ಕಾಗುಣಿತ ಓಕೆ ಅಲ್ಲ? ಕಾಗುಣಿತ ಬರುತ್ತೆ, ನೀವಂತೂ ಕಲ್ತಿದ್ದೀರಿ. ಇದನ್ನ ನೀವೇ ಹೇಳ್ಬೇಕು. ಕಾಗುಣಿತ ಹೇಳಿ ಸರ್. ನಾನು ಫುಲ್ ಆಯ್ತು, ವರ್ಣಮಾಲೆ ಹೇಳಿ ಫುಲ್. ಆ ಥರನಾ ಸರ್? ಸರ್ ಅದೇ ಸರ್ ವರ್ಣಮಾಲೆ. ಅದನ್ನ ಪೂರ್ತಿ ಹೇಳ್ಬೇಕಾ ಸರ್? ಹೇಳಿ ಸರ್. ಅಲ್ಲ, ಬರ್ದ್ಬಿಟ್ಟು ಕಲ್ತಿದಾರಂತೆ ಅವ್ರ ಪಾಪ. ಫಸ್ಟ್ ಹೇಳ್ಬಿಟ್ರು ಇಂಗ್ಲಿಷ್ ಮೀಡಿಯಂ, ಸರಿ ABCD ಓಕೆ, ಬಟ್ ಸ್ಟಿಲ್ ಅವ್ರು ಹೇಳಿದ್ರು. ಕನ್ನಡನೇ ಹೇಳ್ಕೊಡಿಲ್ಲ, ನಾನು ಬರ್ದ್ ಕಲ್ತಿರೋದಲ್ವಾ? ಹೇಳು ಸರ್. ಅ ಆ ಇ ಈ ಉ ಊ ಎ ಎ ಓ ಓ ಔ ಅಂ ಅಹ. ಮಧ್ಯದಲ್ಲಿ ಒಂದು ರೂ ಬರುತ್ತೆ. ಓಕೆ ಓಕೆ. ಔ ಅಂ ಅಹ. ಆಮೇಲೆ ಕ ಖ ಗ ಗ ಜ್ಞ ಚ ಚ ಜ ಜ ನ ತ ತ ದ ದ ನ. ಟ ಎಲ್ಲ ಮಧ್ಯದಲ್ಲಿ ಅದೇ ಟ ಮಧ್ಯದಲ್ಲಿ ಯಾರ ಲಾಭ ಆಮೇಲೆ ತಾ ತಾ ದ ದ ನ ಯಾರ ಲಾಭ ಶ ಶ ಸ ಹ ಳ. ಅವರು ಹೇಳಿದ್ರು, ಅವ್ರು ಒಳಗಡೆ ಹೇಳ್ಕೊಳ್ತಾ ಇದ್ರು. ಅವ್ರು ಕಾಗುಣಿತ ಹೇಳ್ತಾರೆ. ಈಗ ವರ್ಣಮಾಲೆ ಕಾಗುಣಿತ ಹೇಳಿ ಮೇಡಮ್. ಇದು ಯಾವ್ದಿದು ಕನ್ನಡ ಕ್ಲಾಸ್? ನನಗೆ ಗೊತ್ತಿಲ್ಲಪ್ಪ, ವರ್ಣಮಾಲೆ ಬರ್ದಿದ್ ನೀವು ಈಗ ಹೋಗಿ ಸುನಿ ಹಿಡ್ಕೋಬೇಕು. ಯಾಕೆ ಬರದ್ರಿ ಅಂತ. ಕನ್ನಡ ಟೀಚರ್ಸ್ ಇಲ್ಲ, ಕಾಮನ್ ಏನಿದು ಅಂತ. ಕಾಗುಣಿತ ಅಫ್ಕೋರ್ಸ್ ಗೊತ್ತಿರುತ್ತೆ ಅನ್ಕೋತೀನಿ. ಕ ಕ ಕ ಕಿ ಕಿ ಕ ಕ ಕ ಕಿ ಕಿ ಕುಕು ಕೆ ಕೆ ಕ್ರೂ ಇಲ್ಲ ಕ್ರೂ ಕೆ ಕೆ ಕೈ ಕೌ ಕೋ ಕೌ ಕಂ ಕ. ವೆರಿ ಸಿಂಪಲ್, ವೆರಿ ಸಿಂಪಲ್. ಬಟ್ ಅದನ್ನ ಕಾಗೆ ತಲ್ಕೆಟ್ಟು ಕಾಗೆ ಇಳಿ ಅದನ್ನ ಕಲ್ಸಿದಾರ? ನಂದು ICSE ಸಿಲೆಬಸ್. ಇಂಗ್ಲಿಷ್ ಮೀಡಿಯಂ ಒಪ್ಕೊಂಡ್ರು, ನಿಮಗೆ ಕನ್ನಡನೂ ಇರಲಿಲ್ಲ, ಸೊ ಹಂಗೆ ಕೇಳೋ ಹಾಗಿಲ್ಲ. ಬಟ್ ಫೈನ್, ಅಟ್ಲೀಸ್ಟ್ ಕನ್ನಡದ ವರ್ಣಮಾಲೆ ನೀವು ಮಾಡಿರೋದಕ್ಕೆ ಸ್ವಲ್ಪ ರಿಫ್ರೆಶ್ ಆಯ್ತು ಅಲ್ವಾ? ರಿಫ್ರೆಶ್ ಆಯ್ತು. ನೆಕ್ಸ್ಟ್ ಯಾವ್ದಾದ್ರು ಇಂಟರ್ವ್ಯೂ ಅಲ್ಲಿ ನೀವು ಅದನ್ನ ಧನ್ಯವಾದ ಹೇಳ್ಬೇಕಿತ್ತು. ಅಂಡ್ ಕಮಿಂಗ್ ಟು ಮ್ಯೂಸಿಕ್, ಅಫ್ಕೋರ್ಸ್ ಈ ವರ್ಣಮಾಲೆ ಅದಾದ್ಮೇಲೆ ನೀವು ಒಂದು ಶಿಪ್ ಸಾಂಗ್, ನಿಮ್ಮಿಬ್ಬರಿಗೂ ಫಸ್ಟ್ ಹೇಳ್ಬೇಕು, ನನ್ನ ಶಿಪ್ ಸಾಂಗ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ನೀವು ಬಳಸಿರುವಂತಹ ಲೆನ್ಸ್, ನಿಮ್ಮ ಲುಕ್ ಆಗಲಿ ಹಿಂದೆ ಇದೆ ಪೋಸ್ಟರ್, ಅವಾಗಲೂ ನೋಡಿದಾಗಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ನೀವಿಬ್ರು ಕೂಡ. ಆ್ಯಂಡ್ ನಿಮ್ಗಂತೂ ಜಾಕ್ ಸ್ಪ್ಯಾರೋ ಅಂತೇಳಿ ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ನಿಮಗೂ ಇಷ್ಟನಾ ಜಾಕ್ ಸ್ಪ್ಯಾರೋ? ಅದರಿಂದನೇ ಇನ್ಸ್ಪೈರ್ ಆಗಿ ಈ ಲುಕ್ಕ ಹೇಗೆ? ಅಂದರೆ ನೀವು ಸಿನಿಮಾ ಪೈರೇಟ್ಸ್ ಆಫ್ ಕೆರಿಬಿಯನ್ ಸಿನಿಮಾ ನೋಡಿದ್ರೆ ಒಂದು ತುಂಬಾ ಹೊಟ್ಟೆ ಹಿಡ್ಕೊಂಡು ನೋಗುವಂತ ಫನ್ ಹ್ಯೂಮರ್ ಎಲ್ಲ ಇದೆ. ಓಕೆ ಓಕೆ. ಆಫ್ ಕೋರ್ಸ್ ಸುನಿ ಸಿನಿಮಾ ಅಂದಾಗ ಅವ್ರ ಸಿಗ್ನೇಚರ್ ಇರಬೇಕಲ್ಲ, ಅದು ಕಾಮಿಡಿ. ಎಸ್ಪೆಷಲಿ ಆ ಪೈರೇಟ್ಸ್ ಶಿಪ್ ಪೋರ್ಷನ್ ಅಲ್ಲಿ ಇಟ್ಸ್ ಜಸ್ಟ್ ಸುನಿ ಸರ್ ದೇರ್. ವಿ ಆರ್ ಜಸ್ಟ್ ಆಕ್ಟರ್ಸ್ ಪ್ಲೇಯಿಂಗ್ ಹಿಸ್ ಕಾರ್ಡ್ಸ್, ಆ ಥರ ಅಷ್ಟೇ. ಇಟ್ಸ್ ವಂಡರ್ಫುಲ್ ಹ್ಯೂಮರ್, ಕಾಮಿಡಿ ಅಂತೂ. ನಮಗೆ ಅಲ್ಲಿ ಸೀನ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಮಾಡ್ಕೊಂಡು ನಿಂತಿರ್ತಾ ಇದ್ದೆ ನಾನು. ವೆನ್ ದ ಸಿಚುವೇಶನ್ ಒಂದು ಕಾಮಿಡಿ ನಡಿಬೇಕಾದ್ರೆ ಅಷ್ಟು ಮಜಾ ಕೊಡುವಂಥ ಒಂದು ಎಪಿಸೋಡು. ಆ್ಯಂಡ್ ಕಾಸ್ಟ್ಯೂಮು ಲುಕ್ ಬಗ್ಗೆ ಹೇಳೋದಾದರೆ ವರ್ಷಿಣಿ ಅವರು ಸ್ಟೈಲಿಂಗ್ ಮಾಡಿದ್ರು. ನಾವು ಹೇಳ್ದಂಗೆ ಆ ಕಲರ್ಸ್ ಯೂಸ್ ಮಾಡಿರೋದು. ಈಗ ನಾವು ಯುರೋಪಿಯನ್, ಬ್ರಿಟನ್ ಆ ಕಲರ್ಸ್ ಬೇಕಂದರೆ ನಮಗೆ ವಿ ಹ್ಯಾವ್ ಟು ಗೋ ವಿತ್ ದಟ್ ಕಲರ್ ಟೋನ್ ಓನ್ಲಿ. ಅದನ್ನು ನಮ್ಮ ವಿಲಿಯಮ್ ಸರ್ DOP ಜೊತೆ ಪ್ಲ್ಯಾನ್ ಮಾಡಿಕೊಂಡು, ಡೈರೆಕ್ಟರ್ ಆಗಲಿ, ಡೈರೆಕ್ಟರ್ ಅಂತೂ ತುಂಬ ಫ್ರೀಡಮ್ ಕೊಡ್ತಾರೆ ನಮಗೆ, ವಾಟ್ ಎವರ್ ಲುಕ್ ವಿ ವಾಂಟ್. ಆ್ಯಂಡ್ ಅವರು ಬ್ಲೂ ಲೆನ್ಸ್ ಹಾಕಿದ್ರು, ನಾನು ಗ್ರೀನ್ ಹಾಕಿದ್ದೀನಿ. ಸೊ ಇಬ್ರದ್ದು ಒಂದು ಡಿಫ್ರೆನ್ಸ್ ಇರಲಿ, ಒಂದು ಡಿಫ್ರೆಂಟಾಗಿ ಕಾಣಲಿ ಅಂತ ಅವರು ಹೇರ್ ಕಲರ್ ಮಾಡಿಸಿದ್ರು. ಆ್ಯಂಡ್ ಅಂದರೆ ಆ ಹೇರ್ ಕಲರು ಎಲ್ಲದೂ ಎವ್ರಿಥಿಂಗ್ ಜಸ್ಟ್ ಸೆಟ್ ಸೋ ವೆಲ್. ಆ್ಯಂಡ್ ಯುರೋಪಿಯನ್ ಆ ವೆದರ್ಗೆ ಆ ಒಂದು ಪ್ಲೇಸಲ್ಲಿ ವಿ ಬೋತ್ ವರ್ ಲುಕಿಂಗ್ ಲೈಕ್ ರಿಯಲಿ ಗುಡ್. ಐ ಥಿಂಕ್ ಅವರ ಬೆಸ್ಟ್ ಲುಕ್ ನನಗೆ ಇಡೀ ಸಿನಿಮಾದಲ್ಲಿ ಹಿ ಲುಕ್ಸ್ ರಿಯಲಿ ಗುಡ್ ಇನ್ ದಟ್ ಪೋರ್ಷನ್. ನೋಡೋಕ್ಕೆ ನಿಮಗೆ ಅಂದರೆ ಎಲ್ಲರಿಗೂ ಚೆನ್ನಾಗಿ ಅನಿಸ್ತಿದೆ. ಅಲ್ಲಿ ಚಿತ್ರೀಕರಣ ಮಾಡೋ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಸರಿ, ಏನು ಗೊತ್ತಾ ಸರ್, ಯಾವುದೋ ಒಂದು ಬೋಟ್ ರೈಡ್ ಅಂತ ನಿಮ್ಗೆ ಅರ್ಧ ಗಂಟೆನೋ 1 ಅವರ್ ಕರ್ಕೊಂಡು ನೀವು ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಸೈಟ್ ಸೀಯಿಂಗ್, ವೇಲ್ ವಾಚಿಂಗ್ ಅವೆಲ್ಲ, ಡಾಲ್ಫಿನ್ ವಾಚಿಂಗ್ ಎಲ್ಲ ಖುಷಿ ಆಗುತ್ತೆ ಸರ್. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಒಂದು ವಾರ 10 ದಿನ ಕರ್ಕೊಂಡು ಹೋದ್ರೆ ಏನ್ ಅನ್ಸುತ್ತೆ ಜೀವನ ಸಮುದ್ರದಲ್ಲಿ. ಫಸ್ಟ್ ಟೈಮ್ ನಾವು ಸಾಂಟಾ ಮರಿಯಾ ಕೊಲಂಬಸ್ ಅಂತ ಅದೊಂದು ಶಿಪ್ ಹೆಸರು, ಅಲ್ಲಿ ಹೋದಾಗ ಎಲ್ಲರೂ ಟೆಕ್ನಿಷಿಯನ್ಸು ನಾವು ಎಲ್ಲರೂ ಹೋಗಿ ಫೋಟೋ ತಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಅದ್ರ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಬ್ಯಾಕ್ ಡ್ರಾಪ್ ಎಲ್ಲ ಫೋಟೋ ತಗೊಂಡಿದ್ದು
ಅದು ಹೋಗಿ ಅರ್ಧ ದಿನಕ್ಕೆ ಎಲ್ಲರಿಗೂ ಸಿಕ್ನೆಸ್ಸು ವಾಮಿಟಿಂಗ್ ಎಲ್ಲ ಥರದ ಪ್ರಾಬ್ಲಮ್ಸು ಶುರುವಾಗ್ಬಿಡ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಶೂಟ್. ನಾವು ಫಸ್ಟ್ ಫ್ಯೂ ಡೇಸ್ ಟಾಕಿ ಪೋರ್ಷನ್ ಇಟ್ಕೊಂಡಿದ್ದು, ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಒಂದು ಡೈಲಾಗ್ ಹೇಳ್ತಾ ದದ ಅನ್ಕೊಂಡು ಹಿಂಗೆ ಬಿದೋಗೋದು, ಏನೋ ಒನ್ ಮೋರ್ ಅನ್ಕೊಂಡು ಬರೋದು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ರಿಯಲ್ ಸಿಚುವೇಶನ್. ನಿಂತ್ಕೊಳ್ಳೋಕ್ಕಾಗಲ್ಲ, ರಪ್ಪನಂಗೆ ಬಿದೋಗ್ತಿದ್ವಿ. ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಿತ್ತು ನಾವಿಬ್ರು, ಫೈಟ್ ಮಾಡ್ಬೇಕಿತ್ತು. ಅಯ್ಯೋ ಶಿವ, ಭೂಷಣ್ ಮಾಸ್ಟರ್ ಕೊರಿಯೋಗ್ರಾಫರ್ ಅವರಾಗಿರೋದಕ್ಕೆ ಅದನ್ನ ಪುಲ್ ಆಫ್ ಮಾಡಿದ್ರು. ನಮಗೂ ಮೈಯಲ್ಲಿ ಎಲ್ಲಾ ಕಡೆನೂ ಏಟು ಬಿದ್ದಿದೆ. ಆಮೇಲೆ ನಮಗೆ ಡೇವಿಡ್ ಚೆನ್ ಕಾರ್ಡಿಯರ್ ಅಂತ ಹೇಳಿ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್. ನಾವು ಹೇಗೂ ಯುರೋಪ್ಗೆ ಹೋಗ್ತಿದ್ದೀವಿ, ಒಬ್ರು ಹಾಲಿವುಡ್ ಇಂದ ಒಬ್ಬರನ್ನ ಸ್ಟಂಟ್ ಮಾಸ್ಟರ್ ಕರ್ಸೋಣ, ಒಂದು ಅದೇ ಅಥೆಂಟಿಕ್ ಒಂದು ಬೇರೆ ಥರ ಟಚ್ ಇರುತ್ತೆ ಫೈಟ್ಗೆ ಅಂತ ಹೇಳಿ ಅಲ್ಲಿನವ್ರನ್ನೇ ಒಬ್ರನ್ನ, ವೆರಿ ಎಕ್ಸ್ಪೆನ್ಸಿವ್ ಬಟ್ ಅಲ್ಲಿನವ್ರನ್ನೇ ಒಬ್ರನ್ನ ಹೈರ್ ಮಾಡಿದ್ವಿ. ಬಟ್ ಆದ್ರೂ ನಮಗೆ ಹಿಂಗೆಲ್ಲ ಆಡ್ತಿದ್ದರಿಂದ ಸ್ವಾಡ್ ಫೈಟ್ ಎಲ್ಲ ಇತ್ತು. ಸೊ ಸ್ವಲ್ಪ ಹಿಂಗಾಡಿದ್ರೆ ರಪ್ಪನಂಗೆ ಇಲ್ಲೆಲ್ಲೋ ಏಟ್ ಬೀಳೋದು. ಸೊ ಮೈಯಲ್ಲಿ ಎಲ್ಲ ಕಡೆನೂ ಆಮೇಲೆ ನೋಡ್ಕೊತಾ ಇದ್ವಿ. ಅವಾಗ ಆ್ಯಕ್ಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ. ಒಂದು ಅರ್ಧ ಗಂಟೆ ಬಿಟ್ಟು ಎಲ್ಲೋ ಸುಮ್ಮನೆ ಕೂತ್ಕೊಂಡ್ರೆ ಮೈಯೆಲ್ಲ ಉರಿತಿದೆಯಲ್ಲ ಅಂತ ನೋಡ್ರಿ, ಇಲ್ಲಿ 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 ಎಲ್ಲ ತರ್ಚ್ಕೊಂಡಿರೋದು, ರಕ್ತ ಬರ್ತಿರೋದು, ಆ ಥರ. ಇವ್ರಿಗೆ ನಮಗೆಲ್ಲ ತುಂಬ ಏಟ್ಗಳು ಬಿದ್ದಿದೆ. ಬಟ್ ಅದೊಂದು ಅನುಭವ ಸರ್. ಮಜವಾಗಿತ್ತು ಎಕ್ಸ್ಪೀರಿಯನ್ಸ್. ಸುನಿ ಸರ್ ಸಾಂಗ್ ನೋಡಿದಾಗ ಹೇಗೆ ಅನ್ಸುತ್ತೆ? ಬ್ಯೂಟಿಫುಲ್. ಅಂದ್ರೆ ಆ ಲೊಕೇಶನ್, ಅಲ್ಲಿ ಹೋಗಿ ಶೂಟ್ ಮಾಡಿದ್ದು ಒಂಥರ ಒಂದು ಬ್ಯೂಟಿ, ಒಂದು ವಿಜುವಲ್ಸ್ ನೋಡೋಕ್ಕೇನೆ ಅಷ್ಟು ಮಜಾ ಅನಿಸುತ್ತೆ. ವಾಟ್ ಎವರ್ ವಿ ವೆಂಟ್ ಥ್ರೂ, ಅಷ್ಟು ಚಾಲೆಂಜಿಂಗ್ ಆಗಿದ್ರು ಅದನ್ನು ಆ್ಯಸ್ ಅ ಟೀಮ್ ವಿ ಆಲ್ ಎಂಜಾಯ್ಡ್ ಆ ಸಿಚುವೇಶನಲ್ಲಿ. ಈಗ ಒಬ್ಬರು ಅವನು ಆಮೇಟ ನೆಕ್ಸ್ಟ್ ಅವ್ರು ಹೋದ್ರ ಅಂತ ಒಂಥರ ಫನ್ನಾಗೇ ಇದ್ರೂ ಅಲ್ಲಿ ಅಷ್ಟು ಕಷ್ಟಪಟ್ಕೊಂಡು ಅದನ್ನು ಒಂಥರ ಫನ್ನಾಗಿ ಕನ್ವರ್ಟ್ ಮಾಡಿಕೊಂಡು ವಿ ಹ್ಯಾಡ್ ಟು ಡೂ ಇಟ್, ಬಿಕಾಸ್ ಅಷ್ಟು ದೂರ ಹೋಗಿದ್ದೀವಿ. ಅದು ಅಲ್ಲದೆ ಯುರೋಪಲ್ಲಿ ಒಂದು ಪೋರ್ಚುಗಲ್ ಅನ್ನೋ ದೇಶ, ಅದರೊಳಗೆ ಮದೇರಾ ಅನ್ನೋ ಒಂದು ಐಲ್ಯಾಂಡು. ಸೊ ಎಂಟೈರ್ ಟೀಮ್ನ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಕಷ್ಟ ಮಾಡೋಕ್ಕಾಗಲ್ಲ, ಅಥವಾ ಬೇಕಾಗಿರೋ ವಸ್ತುಗಳು ಇಮಿಡಿಯೇಟಾಗಿ ಸಿಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಲಿಸ್ಬನ್ಗೆ ಹೋಗಿ ಸಿಟಿಯಿಂದ ತರಿಸ್ಬೇಕಿತ್ತು. ಸೊ ಇಟ್ ವಾಸ್ ಅ ಲಾಟ್ ಆಫ್ ಹಸಲ್ ದೇರ್, ಬಟ್ ಇಟ್ ಈಸ್ ಆಲ್ ವರ್ತ್ ಇಟ್ ಇವಾಗ ಅದನ್ನ ನೋಡಿದ್ರೆ. ಆ್ಯಂಡ್ ಅದು ತುಂಬಾನೇ ಡಿಫ್ರೆಂಟ್ ಅನ್ಸುತ್ತೆ. ಈಗ ನಾವೆಲ್ಲ ಎಪಿಸೋಡ್ಗಳಲ್ಲೂ ಎಲ್ಲ ಬೇರೆ ಬೇರೆ ಥರ ಗ್ರ್ಯಾಂಡ್ಯೂರ್ ಇದೆ, ವೈಭವ ಇದೆ. ಆದರೆ ಅದನ್ನ ನೋಡಿದ್ರೆ ಅದರದೇ ಒಂದು ಬೇರೆ ಥರ ವೈಭವ. ಈಗ ಯೂಶಲಿ ಎಲ್ಲರೂ ನಾವು ನೋಡಿರೋದು ಬೇರೆ ಸಿನಿಮಾಗಳಲ್ಲಿ ಸೆಟ್ ಹಾಕಿ ಶಿಪ್ನ ಬಿಲ್ಡ್ ಮಾಡಿ ಮಾಡಿರ್ತಾರೆ ಅಟ್ ದ ಕಂಫರ್ಟ್ ವಿತ್ ಲೈಟಿಂಗ್ ಎಲ್ಲ. ಬಟ್ ಇದು ಅಲ್ಲಿ ರಿಯಲ್ ಲೊಕೇಶನ್ಗೆ ಹೋಗಿ ಮತ್ತೆ ಲೈಟ್ನ ಚೇಸ್ ಮಾಡಿಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡು, ಈಗ ಶಾರ್ಟ್ ಕರೆಕ್ಟಾಗಿ ಬಂದರೂ ಲೈಟಿಂಗ್ ಇಲ್ಲ, ವಾಪಸ್ ಹೋಗಬೇಕು, ತಿರ್ಗಾ ಅದನ್ನು ಮಾಡ್ಕೊಂಡು ಬರಬೇಕು. ಸೊ ನಾವು ಆಸ್ ಆ್ಯಕ್ಟರ್ಸ್ ವಿ ಹ್ಯಾಡ್ ಟು ಬಿ ಪ್ರಿಪೇರ್ಡ್ ಲೈಕ್ ದ್ಯಾಟ್. ಸೊ ಇಟ್ ವಾಸ್ ಒಂಥರ ಒಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಇತ್ತು.